ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಏನಂತಂದರೆ ಗೊಂಜಾಳ ನುಚ್ಚು ಮಾಡ್ತಾಯಿದ್ದೀನಿ. ಇದನ್ನೇನು ಮಾಡಬೇಕಂದ್ರೆ ಮೊದಲು ಎಲ್ಲ ಸರಿಯಾಗಿ ಹುರ್ಕೋಬೇಕು. ನೋಡಿರಿ ಎಷ್ಟು ಮಸ್ತ್ ಕಾಣ್ತಾ ಇದೆಯಲ್ವ ಇದು. ಕಲರಂತೂ ತುಂಬ ಇಷ್ಟ, ಯೆಲ್ಲೋ ಕಲರು. ಇದನ್ನೇನಂತಂದರೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡ ನಂತರ ನೋಡಿರಿ ನಾನು ಇವಾಗ ಹುರಿತಾ ಇದ್ದೀನಲ್ಲ, ಹೀಗೆ ಹುರ್ಕೊಂಡು ಆಮೇಲೆ ಒಂದು ಪಾತ್ರೆಯಲ್ಲಿ ತಕ್ಕೊಳ್ಳೋದು. ಆಮೇಲೆ ಇವಾಗ ಏನಂತಂದರೆ ಅದನ್ನು ಮಿಕ್ಸ್ ಮಾಡಲಿಕ್ಕೆ ನೀರು ಹೆಸರಿಟ್ಟಿದ್ವಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದು. ಇದಂತೂ ತುಂಬ ಈಸಿನೇ ಇರುತ್ತೆ, ಎಲ್ಲರಿಗೂ ಮಾಡಲಿಕ್ಕೆ ಬರುತ್ತೆ. ಇವಾಗ ಏನಂತಂದರೆ ಇದು ನೀರು ಹೆಸರಿಗಂತೂ ಕುದೀತಾ ಇದೆ. ಈ ಕುದಿಯುವಂಥ ನೀರಿನಲ್ಲಿ ಗೊಂಜಾಳ ನುಚ್ಚನ್ನು ಹಾಕೋದು. ಹಾಕಿ ಏನಂತಂದರೆ ಚೆನ್ನಾಗಿ ಏನಂತಂದ್ರೆ ಇದು ಕುದಿಬೇಕು. ಇವಾಗ ಕುದ್ದಿತ್ತು ನೋಡ್ರಿ, ಚೆನ್ನಾಗೆಲ್ಲ ಕುದ್ದು ಈ ಥರ ಬರ್ತೈತೆ. ಒಂದು 2-3 ನಿಮಿಷ ಏನಂತಂದ್ರೆ ಮುಚ್ಚಿಬಿಡೋದು. ಮುಚ್ಚಿಬಿಟ್ಟ ನಂತರ ಇವಾಗ ಗೊಂಜಾಳ ನುಚ್ಚು ರೆಡಿ ಆಯ್ತು. ಈ ಗೊಂಜಾಳ ನುಚ್ಚನ್ನು ಏನಂತಂದ್ರೆ ಬೇಸಿಗೆಯಲ್ಲಿ ಮಜ್ಜಿಗೆ ಜೊತೆಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತದೆ ನೋಡಿ. ಇವಾಗ ಏನಂತಂದರೆ ಗೊಂಜಾಳ ನುಚ್ಚು ರೆಡಿ ಆಯಿತು. ಇದನ್ನು ನಾನೊಂದು ಪ್ಲೇಟ್ದಲ್ಲಿ ಹಾಕ್ತಾಯಿದ್ದೀನಿ. ಆಮೇಲೆ ಮಜ್ಜಿಗೆನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಬೇಸಿಗೆಯಲ್ಲಿ ಒಂದು 2-3 ಸಲ ಏನಂತಂದರೆ ವಾರಕ್ಕೆ ಒಂದು 2-3 ಸಲ ಗೊಂಜಾಳ ನುಚ್ಚನ್ನು ತಿಂದರೆ ಹೆಲ್ದಿಯಾಗಿರ್ಬೋದು. ಮತ್ತು ಏನಂತಂದರೆ ಈ ಥರ ಮಜ್ಜಿಗೆನ ನಾನು ಮಸಾಲೆ ಮಜ್ಜಿಗೆ ಮಾಡಿಕೊಂಡು ತಿನ್ನೋದು. ನೀವು ಒಂದು ಸಲ ಮಾಡ್ಕೊಂಡು ತಿನ್ನಿ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.